ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಭೂತ ಬೆನ್ನೇರಿದೆ. ಡೆವಿಲ್ನ ಬೆನ್ನು ನೋವಿನ ರಿಪೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿ ವೈದ್ಯರು ಶಾಕ್ ನೀಡಿದರು. ಇದೀಗ ಐಟಿ ಇಲಾಖೆ ಬೆನ್ನು ಬಿದ್ದಿದೆ. ಅಷ್ಟೇ ಅಲ್ಲದೆ ಆರೋಪಿ ದರ್ಶನ್ಗೆ ಪ್ರದೋಷ ಹೇಳಿಕೆ ಕಂಟಕವಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿ ವಿಲವಿಲ ಎಂದು ಒದ್ದಾಡುತ್ತಿದ್ದಾನೆ. ಊಟ ಸೇರ್ತಿಲ್ಲ, ಬೆನ್ನು ನೋವು ಎಂದು ಆಡಿದ ನಾಟಕಗಳು ಬಯಲಾಗಿವೆ. ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದ 82 ಲಕ್ಷವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ವಾರದ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ ಇದೀಗ ಪ್ರದೋಷ್ ಕೂಡ 30 ಲಕ್ಷದ ಹಣದ ಲೆಕ್ಕ ಕೊಟ್ಟಿಲ್ಲ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಪ್ರದೋಷ್ ಕೂಡ ಕೊಟ್ಟಿಲ್ಲ ರು 30 ಲಕ್ಷದ ಲೆಕ್ಕ. ಆಪ್ತನಿಂದಲೇ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಅಷ್ಟೇ ಅಲ್ಲ, ಆತನ ಆಪ್ತ ಪ್ರದೋಷ್ ಕೂಡ 30 ಲಕ್ಷಕ್ಕೆ ಲೆಕ್ಕ ಕೊಟ್ಟಿಲ್ಲ. ಹಾಗೆಯೇ 30 ಲಕ್ಷ ರೂಪಾಯಿ ಹಣಕ್ಕೆ ಪ್ರದೋಷ್ ಸರಿಯಾಗಿ ಉತ್ತರ ಕೂಡ ನೀಡಿಲ್ಲ. ಇದೇ ವಿಷಯ ಈಗ ದರ್ಶನ್ಗೆ ಮುಳುವಾಗುವಂತೆ ಕಾಣುತ್ತಿದೆ. ಕ್ರೈಮ್ ಸೀನ್ ಎಷ್ಟು ಮುಖ್ಯವೋ ಅದಕ್ಕೆ ಬಳಕೆಯಾದ ವೆಪನ್ಗಳು, ಕ್ರಿಮಿನಲ್ ಇದ್ದ ಸ್ಥಳಗಳು ಕೂಡ ಅಷ್ಟೇ ಪ್ರಮುಖವಾದುದು. ಹೀಗಾಗಿ ದರ್ಶನ್ ಹಾಗೂ ಗ್ಯಾಂಗ್ ಬಂಧನದ ಬಳಿಕ ಪೊಲೀಸರು ಸರ್ಚ್ ಆಪರೇಷನ್ ಮಾಡಿದ್ರು. ಈ ವೇಳೆ ದರ್ಶನ್ ಮನೆಯಲ್ಲಿ ಸಿಕ್ಕ 82 ಲಕ್ಷ ಹಣ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಇದೊಂದು ಅಕ್ರಮ ಎನಿಸಿಕೊಳ್ಳುತ್ತೆ. ವಿಚಾರಣೆ ವೇಳೆ ಕೆಲ ಆರೋಪಿಗಳು ಪ್ರಕರಣವನ್ನ ತಿರುಚುವ ಸಲುವಾಗಿ ಹಣದ ಆಮಿಷ ಒಡ್ಡಲಾಗಿದೆ ಎಂಬ ಹೇಳಿಕೆಗಳನ್ನು ನೀಡಿದ್ರು. ಈ ಹಿನ್ನೆಲೆ ಇಬ್ಬರ ಮನೆಯಲ್ಲಿ ಸಿಕ್ಕ 1 ಕೋಟಿಗೂ ಹೆಚ್ಚು ಹಣ ಯಾಕೆ ಇಟ್ಟಿದ್ರು? ಹೀಗಾಗಿ ಐಟಿ ಅಧಿಕಾರಿಗಳು ಈ ಸಂಬಂಧ ಎಂಟ್ರಿ ಕೊಟ್ಟಿದ್ದು ಅದರ ತನಿಖೆಯನ್ನ ಈಗಾಗಲೇ ಮುಂದುವರಿಸಿದ್ದಾರೆ. ಇನ್ನು ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲ ಕೇಳಿದಾಗ ಆ ಹಣಕ್ಕೂ ನನ್ನ ಕುಟುಂಬಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಹಣವನ್ನ ನೀವು ವಶಕ್ಕೆ ಪಡೆದುಕೊಳ್ಳಬಹುದು, ಆದ್ರೆ ಆ ಹಣ ನನಗೆ ಸಂಬಂಧಿಸಿದಲ್ಲ ಎಂದು ಸ್ಪಷ್ಟವಾಗಿ ಪ್ರದೋಷ್ ಹೇಳಿದ್ರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನಿಂದ ಬೇಸತ್ತಿರುವ ಗ್ಯಾಂಗ್ ದರ್ಶನ್ ಸಾವಾಸು ಬೇಡ, ಆತನ ಮೇಲಿನ ಅಭಿಮಾನವೂ ಬೇಡ ಎಂಬಂತಾಗಿದೆ. ಸದ್ಯ ಐಟಿ ಅಧಿಕಾರಿಗಳು ದರ್ಶನ್ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲಕ್ಕಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಭೂತ ಬೆನ್ನೇರಿದೆ. ಡೆವಿಲ್ನ ಬೆನ್ನು ನೋವಿನ ರಿಪೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿ ವೈದ್ಯರು ಶಾಕ್ ನೀಡಿದರು. ಇದೀಗ ಐಟಿ ಇಲಾಖೆ ಬೆನ್ನು ಬಿದ್ದಿದೆ. ಅಷ್ಟೇ ಅಲ್ಲದೆ ಆರೋಪಿ ದರ್ಶನ್ಗೆ ಪ್ರದೋಷ ಹೇಳಿಕೆ ಕಂಟಕವಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿ ವಿಲವಿಲ ಎಂದು ಒದ್ದಾಡುತ್ತಿದ್ದಾನೆ. ಊಟ ಸೇರ್ತಿಲ್ಲ, ಬೆನ್ನು ನೋವು ಎಂದು ಆಡಿದ ನಾಟಕಗಳು ಬಯಲಾಗಿವೆ. ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದ 82 ಲಕ್ಷವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ವಾರದ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ ಇದೀಗ ಪ್ರದೋಷ್ ಕೂಡ 30 ಲಕ್ಷದ ಹಣದ ಲೆಕ್ಕ ಕೊಟ್ಟಿಲ್ಲ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಪ್ರದೋಷ್ ಕೂಡ ಕೊಟ್ಟಿಲ್ಲ ರು 30 ಲಕ್ಷದ ಲೆಕ್ಕ. ಆಪ್ತನಿಂದಲೇ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಅಷ್ಟೇ ಅಲ್ಲ, ಆತನ ಆಪ್ತ ಪ್ರದೋಷ್ ಕೂಡ 30 ಲಕ್ಷಕ್ಕೆ ಲೆಕ್ಕ ಕೊಟ್ಟಿಲ್ಲ. ಹಾಗೆಯೇ 30 ಲಕ್ಷ ರೂಪಾಯಿ ಹಣಕ್ಕೆ ಪ್ರದೋಷ್ ಸರಿಯಾಗಿ ಉತ್ತರ ಕೂಡ ನೀಡಿಲ್ಲ. ಇದೇ ವಿಷಯ ಈಗ ದರ್ಶನ್ಗೆ ಮುಳುವಾಗುವಂತೆ ಕಾಣುತ್ತಿದೆ. ಕ್ರೈಮ್ ಸೀನ್ ಎಷ್ಟು ಮುಖ್ಯವೋ ಅದಕ್ಕೆ ಬಳಕೆಯಾದ ವೆಪನ್ಗಳು, ಕ್ರಿಮಿನಲ್ ಇದ್ದ ಸ್ಥಳಗಳು ಕೂಡ ಅಷ್ಟೇ ಪ್ರಮುಖವಾದುದು. ಹೀಗಾಗಿ ದರ್ಶನ್ ಹಾಗೂ ಗ್ಯಾಂಗ್ ಬಂಧನದ ಬಳಿಕ ಪೊಲೀಸರು ಸರ್ಚ್ ಆಪರೇಷನ್ ಮಾಡಿದ್ರು. ಈ ವೇಳೆ ದರ್ಶನ್ ಮನೆಯಲ್ಲಿ ಸಿಕ್ಕ 82 ಲಕ್ಷ ಹಣ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಇದೊಂದು ಅಕ್ರಮ ಎನಿಸಿಕೊಳ್ಳುತ್ತೆ. ವಿಚಾರಣೆ ವೇಳೆ ಕೆಲ ಆರೋಪಿಗಳು ಪ್ರಕರಣವನ್ನ ತಿರುಚುವ ಸಲುವಾಗಿ ಹಣದ ಆಮಿಷ ಒಡ್ಡಲಾಗಿದೆ ಎಂಬ ಹೇಳಿಕೆಗಳನ್ನು ನೀಡಿದ್ರು. ಈ ಹಿನ್ನೆಲೆ ಇಬ್ಬರ ಮನೆಯಲ್ಲಿ ಸಿಕ್ಕ 1 ಕೋಟಿಗೂ ಹೆಚ್ಚು ಹಣ ಯಾಕೆ ಇಟ್ಟಿದ್ರು? ಹೀಗಾಗಿ ಐಟಿ ಅಧಿಕಾರಿಗಳು ಈ ಸಂಬಂಧ ಎಂಟ್ರಿ ಕೊಟ್ಟಿದ್ದು ಅದರ ತನಿಖೆಯನ್ನ ಈಗಾಗಲೇ ಮುಂದುವರಿಸಿದ್ದಾರೆ. ಇನ್ನು ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲ ಕೇಳಿದಾಗ ಆ ಹಣಕ್ಕೂ ನನ್ನ ಕುಟುಂಬಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಹಣವನ್ನ ನೀವು ವಶಕ್ಕೆ ಪಡೆದುಕೊಳ್ಳಬಹುದು, ಆದ್ರೆ ಆ ಹಣ ನನಗೆ ಸಂಬಂಧಿಸಿದಲ್ಲ ಎಂದು ಸ್ಪಷ್ಟವಾಗಿ ಪ್ರದೋಷ್ ಹೇಳಿದ್ರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನಿಂದ ಬೇಸತ್ತಿರುವ ಗ್ಯಾಂಗ್ ದರ್ಶನ್ ಸಾವಾಸು ಬೇಡ, ಆತನ ಮೇಲಿನ ಅಭಿಮಾನವೂ ಬೇಡ ಎಂಬಂತಾಗಿದೆ. ಸದ್ಯ ಐಟಿ ಅಧಿಕಾರಿಗಳು ದರ್ಶನ್ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲಕ್ಕಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಭೂತ ಬೆನ್ನೇರಿದೆ.
ಡೆವಿಲ್ನ ಬೆನ್ನು ನೋವಿನ ರಿಪೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿ ವೈದ್ಯರು ಶಾಕ್ ನೀಡಿದ್ರು. ಇದೀಗ ಐಟಿ ಇಲಾಖೆ ಬೆನ್ನು ಬಿದ್ದಿದೆ. ಅಷ್ಟೇ ಅಲ್ಲದೆ ಆರೋಪಿ ದರ್ಶನ್ಗೆ ಪ್ರದೋಷ ಹೇಳಿಕೆ ಕಂಟಕವಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿ ವಿಲವಿಲ ಎಂದು ಒದ್ದಾಡುತ್ತಿದ್ದಾನೆ. ಊಟ ಸೇರ್ತಿಲ್ಲ, ಬೆನ್ನು ನೋವು ಎಂದು ಆಡಿದ ನಾಟಕಗಳು ಬಯಲಾಗಿವೆ. ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದ 82 ಲಕ್ಷವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ವಾರದ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ ಇದೀಗ ಪ್ರದೋಷ್ ಕೂಡ 30 ಲಕ್ಷದ ಹಣದ ಲೆಕ್ಕ ಕೊಟ್ಟಿಲ್ಲ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಪ್ರದೋಷ್ ಕೂಡ ಕೊಟ್ಟಿಲ್ಲ ರು 30 ಲಕ್ಷದ ಲೆಕ್ಕ. ಆಪ್ತನಿಂದಲೇ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ. ದರ್ಶನ್ ಅಷ್ಟೇ ಅಲ್ಲ, ಆತನ ಆಪ್ತ ಪ್ರದೋಷ್ ಕೂಡ 30 ಲಕ್ಷಕ್ಕೆ ಲೆಕ್ಕ ಕೊಟ್ಟಿಲ್ಲ. ಹಾಗೆಯೇ 30 ಲಕ್ಷ ರೂಪಾಯಿ ಹಣಕ್ಕೆ ಪ್ರದೋಷ್ ಸರಿಯಾಗಿ ಉತ್ತರ ಕೂಡ ನೀಡಿಲ್ಲ. ಇದೇ ವಿಷಯ ಈಗ ದರ್ಶನ್ಗೆ ಮುಳುವಾಗುವಂತೆ ಕಾಣುತ್ತಿದೆ. ಕ್ರೈಮ್ ಸೀನ್ ಎಷ್ಟು ಮುಖ್ಯವೋ ಅದಕ್ಕೆ ಬಳಕೆಯಾದ ವೆಪನ್ಗಳು, ಕ್ರಿಮಿನಲ್ ಇದ್ದ ಸ್ಥಳಗಳು ಕೂಡ ಅಷ್ಟೇ ಪ್ರಮುಖವಾದುದು. ಹೀಗಾಗಿ ದರ್ಶನ್ ಹಾಗೂ ಗ್ಯಾಂಗ್ ಬಂಧನದ ಬಳಿಕ ಪೊಲೀಸರು ಸರ್ಚ್ ಆಪರೇಷನ್ ಮಾಡಿದ್ರು. ಈ ವೇಳೆ ದರ್ಶನ್ ಮನೆಯಲ್ಲಿ ಸಿಕ್ಕ 82 ಲಕ್ಷ ಹಣ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ 30 ಲಕ್ಷ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹೀಗಾಗಿ ಇದೊಂದು ಅಕ್ರಮ ಎನಿಸಿಕೊಳ್ಳುತ್ತೆ. ವಿಚಾರಣೆ ವೇಳೆ ಕೆಲ ಆರೋಪಿಗಳು ಪ್ರಕರಣವನ್ನ ತಿರುಚುವ ಸಲುವಾಗಿ ಹಣದ ಆಮಿಷ ಒಡ್ಡಲಾಗಿದೆ ಎಂಬ ಹೇಳಿಕೆಗಳನ್ನು ನೀಡಿದ್ರು. ಈ ಹಿನ್ನೆಲೆ ಇಬ್ಬರ ಮನೆಯಲ್ಲಿ ಸಿಕ್ಕ 1 ಕೋಟಿಗೂ ಹೆಚ್ಚು ಹಣ ಯಾಕೆ ಇಟ್ಟಿದ್ರು? ಹೀಗಾಗಿ ಐಟಿ ಅಧಿಕಾರಿಗಳು ಈ ಸಂಬಂಧ ಎಂಟ್ರಿ ಕೊಟ್ಟಿದ್ದು ಅದರ ತನಿಖೆಯನ್ನ ಈಗಾಗಲೇ ಮುಂದುವರಿಸಿದ್ದಾರೆ. ಇನ್ನು ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲ ಕೇಳಿದಾಗ ಆ ಹಣಕ್ಕೂ ನನ್ನ ಕುಟುಂಬಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ್ದಾನೆ. ಅಷ್ಟೇ ಅಲ್ಲದೆ ಆ ಹಣವನ್ನ ನೀವು ವಶಕ್ಕೆ ಪಡೆದುಕೊಳ್ಳಬಹುದು, ಆದ್ರೆ ಆ ಹಣ ನನಗೆ ಸಂಬಂಧಿಸಿದಲ್ಲ ಎಂದು ಸ್ಪಷ್ಟವಾಗಿ ಪ್ರದೋಷ್ ಹೇಳಿದ್ರಿಂದ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ನಿಂದ ಬೇಸತ್ತಿರುವ ಗ್ಯಾಂಗ್ ದರ್ಶನ್ ಸಾವಾಸು ಬೇಡ, ಆತನ ಮೇಲಿನ ಅಭಿಮಾನವೂ ಬೇಡ ಎಂಬಂತಾಗಿದೆ. ಸದ್ಯ ಐಟಿ ಅಧಿಕಾರಿಗಳು ದರ್ಶನ್ ಹಾಗೂ ಪ್ರದೋಷ್ ಮನೆಯಲ್ಲಿ ಸಿಕ್ಕ ಹಣದ ಮೂಲಕ್ಕಾಗಿ ಹುಡುಕಾಟ ಮುಂದುವರೆಸಿದ್ದಾರೆ. ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕೊಲೆ ಆರೋಪಿ ದರ್ಶನ್ಗೆ ಸಂಕಷ್ಟ ಭೂತ ಬೆನ್ನೇರಿದೆ. ಡೆವಿಲ್ನ ಬೆನ್ನು ನೋವಿನ ರಿಪೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿ ವೈದ್ಯರು ಶಾಕ್ ನೀಡಿದ್ರು. ಇದೀಗ ಐಟಿ ಇಲಾಖೆ ಬೆನ್ನು ಬಿದ್ದಿದೆ. ಅಷ್ಟೇ ಅಲ್ಲದೆ ಆರೋಪಿ ದರ್ಶನ್ಗೆ ಪ್ರದೋಷ ಹೇಳಿಕೆ ಕಂಟಕವಾಗಿದೆ. ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ಎರಡನೇ ಬಾರಿಗೆ ಪರಪ್ಪನ ಅಗ್ರಹಾರ ಸೇರಿ ವಿಲವಿಲ ಎಂದು ಒದ್ದಾಡುತ್ತಿದ್ದಾನೆ. ಊಟ ಸೇರ್ತಿಲ್ಲ, ಬೆನ್ನು ನೋವು ಎಂದು ಆಡಿದ ನಾಟಕಗಳು ಬಯಲಾಗಿವೆ. ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದ 82 ಲಕ್ಷವನ್ನ ಆದಾಯ ತೆರಿಗೆ ಇಲಾಖೆಗೆ ನೀಡಲು ವಾರದ ಹಿಂದೆ ಕೋರ್ಟ್ ಆದೇಶ ನೀಡಿತ್ತು. ಆದ್ರೆ ಇದೀಗ ಪ್ರದೋಷ್ ಕೂಡ 30 ಲಕ್ಷದ ಹಣದ ಲೆಕ್ಕ ಕೊಟ್ಟಿಲ್ಲ. ಹೀಗಾಗಿ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ.